ಅಷ್ಟದಲ್ಲಿ ಒಂದು ಕಡೆ ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಮಧ್ಯಾಹ್ನ ಆಗಿರುತ್ತೆ. ಹಾಗಾಗಿ ಇದು ಜನ್ಮ ಜನ್ಮಾಂತರಗಳ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ನೀವು ದೀಕ್ಷೆಯನ್ನು ತಗೋಬೇಕಾಗುತ್ತೆ. ಗಣಪತಿನ ಇವರ ಹತ್ರ, ಭೈರವನನ್ನು ಇನ್ನೊಬ್ಬರ ಹತ್ರ, ಬಾಲಮಂತ್ರವನ್ನು ಇನ್ನೊಬ್ಬರ ಹತ್ರ, ಪಂಚದಶಿ ಇನ್ನೊಬ್ಬರ ಹತ್ರ ತಗೊಳಕ್ಕಾಗೋದಿಲ್ಲ. ನೀವು ಅದನ್ನು ಹುಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಗುರುಗಳನ್ನು ನಮ್ಗೆ ಕೊಡಿ, ನಿಮಗೆ ಕೊಡಿ ಅಂತ ಕೇಳೋಕ್ಕೆ ಹೋಗಬೇಡಿ. ನೀವು ಸಹಸ್ರನಾಮ, ಲಲಿತಾ ತ್ರಿಶತಿ, ಲಲಿತಾ ಅಷ್ಟೋತ್ತರವನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡ್ತಾ ಹೋಗಿ. ನನಗೆ ಗುರುಗಳನ್ನು ಅನುಗ್ರಹಿಸಿ ಅಂತ ಅಮ್ಮನವ್ರ ಹತ್ರನೇ, ತಾಯಿ ಹತ್ರನೇ ಕೇಳ್ಕೊಳ್ಳಿ. ಅವಳೇ ನಿಮ್ಗೆ ಯಾವತ್ತು ಅವಳ ಅನುಗ್ರಹ ಆಗುತ್ತೋ ಆವತ್ತು ತಂತಾನಾಗಿ ನಿಮ್ಮನ್ನು ಆ ಗುರುಗಳ ಹತ್ರ ಕರ್ಕೊಂಡು ಹೋಗಿಬಿಡ್ತಾಳೆ. ಇಲ್ಲಾಂತಂದರೆ ಅವರೇ ನಿಮ್ಮ ಹತ್ರಕ್ಕೆ ಬಂದು ಉಪದೇಶ ಕೊಟ್ಟು ಹೋಗ್ತಾರೆ. ಹಾಗಾಗಿ ನೀವು ಇನ್ನೊಬ್ಬರ ಹತ್ರ ಹೋಗಿ ಕೇಳ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೂರನೇದಾಗಿ, ಕೆಟ್ಟ ಆಲೋಚನೆಗಳು, ಅದೇ ಹೇಳೋದಲ್ಲ, ಕೆಟ್ಟ ದುರಾಲೋಚನೆಗಳನ್ನು ಇಟ್ಕೊಂಡು ಇನ್ನೊಬ್ಬರು ನಾಶ ಆಗಿಬಿಡಬೇಕು, ಯಾಕೆಂತಂದರೆ ಇದರಲ್ಲಿ ಆ ಪ್ರಯೋಗಗಳು ಇದೆ ಅಂತ ತಿಳ್ಕೊಂಡು ಯಾರಿಗೂ ನೀವು ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮನ್ನು ತಿನ್ನುತ್ತೆ, ಅವರನ್ನು ತಿನ್ನುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಪ್ರಯೋಗಗಳು ಇದರಲ್ಲೂ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಎಷ್ಟು ದುಡ್ಡಿದ್ದು ನಾವು ಎಷ್ಟು ದುರುಪಯೋಗ ಮಾಡಿಕೊಂಡ್ರೆ ಎಷ್ಟು ಬೇಗ ಖರ್ಚಾಗುತ್ತೋ ಅದೇ ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯನೂ ಖರ್ಚಾಗೋಗುತ್ತೆ. ನಾವೇನು ತಪಸ್ಸು ಜಪ ಮಾಡಿ ಸಂಪಾದನೆ ಮಾಡಿದ್ದೀವೋ ಒಂದೇ ನಿಮಿಷಕ್ಕೆ ಎಲ್ಲವನ್ನು ಖಾಲಿ ಮಾಡಿಬಿಡ್ತದೆ. ನಾವು ಆ ನೆಗೆಟಿವಿಟಿ ಅನ್ನತಕ್ಕಂಥದ್ದು ನಮ್ಮ ದುರಾಲೋಚನೆಗಳು ಆ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಆಲೋಚನೆಗಳೇ ನಮ್ಮನ್ನು ಅರ್ಧ ತಿಂದ್ಬಿಡುತ್ತೆ. ನಾನು ಹೇಳಿದೆ, ನೀವು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಎಲ್ಲರೂ ಕ್ಷೇಮವಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಆದ್ರೂ ಎಲ್ಲರಿಗೂ ಕಷ್ಟ, ಹಿಂಸೆ, ನೋವು ಜಾಸ್ತಿ ಇದೆ. ಯಾಕೆ ಅಂತೇಳಿ ಅರ್ಜುನ ಕೇಳ್ತಾನೆ. ಅರ್ಜುನ ಅಲ್ಲ, ಕ್ಷಮಿಸಿ, ನಾರದರು ಕೇಳ್ತಾರೆ. ಭೂಲೋಕದಲ್ಲಿ ಎಲ್ಲರೂ ದುಃಖಗಳಿಂದನೇ, ಎಲ್ಲರ ಹತ್ರನೂ ಐಶ್ವರ್ಯ ಆಸ್ತಿ ಎಲ್ಲ ಇದೆ, ಆದ್ರೂ ಯಾರೂ ನೆಮ್ಮದಿಯಾಗಿಲ್ಲ, ಯಾರು ಎಲ್ಲ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದಾರೆ, ಯಾಕೆ ಅಂತ ಹೇಳಿ ನಾರದರು ಶ್ರೀಕೃಷ್ಣನನ್ನು ಕೇಳ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಸಂತೋಷವನ್ನು ಹಂಚಿದ್ದೀನಿ. ಆದರೆ ಇನ್ನೊಬ್ಬರ ಸಂತೋಷವನ್ನು ನೋಡಲಿಕ್ಕಾಗದೆ ಇವರು ಮನಸ್ಸನ್ನು ಕೆಡಿಸ್ಕೊಂಡು, ಇವರು ಕೆಟ್ಟ ದುರಾಲೋಚನೆಗಳಿಗೆ ಬಿದ್ದು ಇವ್ರ ಮನಸ್ಸನ್ನು ಇವರೇ ಕೆಡಿಸ್ಕೊಂಡಿದ್ದಾರೆ ಬಿಟ್ಟರೆ ನಾನು ಯಾರಿಗೂ ಸಂತೋಷವನ್ನು ಕಡಿಮೆ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾನೆ ಪರಮಾತ್ಮ. ಹಾಗೆ ಯಾವುದು ನಮಗೆ ಬರಲ್ಲ, ಅರ್ಥ ಆಯ್ತಲ್ಲ. ನಿಮ್ಮ ಪುಣ್ಯ ಸಂಪಾದನೆಯನ್ನು ಮಾಡಿ, ಅದೇ ಸಾಕು. ನಿಮ್ಗೆ ಬೇಕು ಅಂದಿದ್ದು ನಿಮ್ಮ ಮುಂದೆ ಕರ್ಕೊಂಬಂದು ಅದೇ ನಿಲ್ಲಿಸುತ್ತೆ, ಅದೇ ಕೊಡುತ್ತೆ. ಈ ತಪಸ್ಸಂತ ಏನು ಹೇಳ್ತಾ ಇದ್ದೀನಿ, ಹೆಂಗಸರು ಮಾಡ್ಬೋದಾ, ಗಂಡಸರು ಮಾಡ್ಬೋದಾ? ನಾವು ನಾನ್ ವೆಜ್ ತಿಂತಾ ಇದ್ದೀವಿ, ನಾನ್ ವೆಜ್ ತಿನ್ನೋರಿಗೆ ಇದು ಅಪ್ಲೈ ಆಗಲ್ಲ. ಖಂಡಿತವಾಗಲೂ ನಾನ್ ವೆಜಿಟೇರಿಯನ್ ಅವರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಎರಡೂ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮಯಾಚಾರ ತತ್ಪರಾಯೇ ನಮಃ ಅಂತಲೂ ಇದೆ, ಕುಲಾಚಾರಾಯ ನಮಃ ಅಂತಲೂ ಇದೆ, ಕೌಲಾಚಾರನೂ ಇದೆ, ಸಮಯಾಚಾರನೂ ಇದೆ. ದಕ್ಷಿಣಾರಾಧ್ಯಾಯ ನಮಃ, ಧರಸ್ಮೇವ ಕಾಮಜಾಯ ನಮಃ, ಕೌಳಿನಿ ಕೇವಲಾಯ ನಮಃ. ಎಲ್ಲ ಮಂತ್ರಗಳು ಇದರಲ್ಲೇ ಬರುತ್ತೆ. ಅವಳು ಈ ಕಡೆಯೂ ಇದ್ದಾಳೆ, ಆ ಕಡೆಯೂ ಇದ್ದಾಳೆ, ಆದರೆ ನಾವು ಹೆಂಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ನನ್ನ ಮಟ್ಟಿಗೆ ನಾನು ಹೇಳೋದೇನು ಅಂತಂದರೆ, ಸಮಯಾಚಾರದಲ್ಲೇ ಇರಲಿ. ನೀವು ಸಮಯಾಚಾರ ಬಿಟ್ಟು ಹೋಗಬೇಡಿ. ನಾನು ಬೇರೆಯವ್ರಿಗೆ ಮಾಡಾಕ್ತೀನಿ, ನಾನು ಮಾಡಲ್ಲ ಅಂದರೆ ಅದು ಹಾಗಾಗಲ್ಲ. ನೀವು ಸದಾಚಾರವಾಗೇ ಇರಬೇಕಾಗತ್ತೆ, ಸಾತ್ವಿಕವಾಗೇ ಇರಬೇಕಾಗತ್ತೆ. ನಿಮ್ಮ ಅದೊಂಥರ ತಗಡಿನಲ್ಲಿ ಹಾಕ್ದಂಗೆ ಏರ್ಪೇರು ಆಗ್ತಾನೆ ಇರುತ್ತೆ. ನೀವು ಹೆಂಗೆ ಅದನ್ನು ಉಪಯೋಗಿಸ್ತೀರಾ ಹಂಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಯಾವಾಗ ನೀವು ಅದನ್ನು ಬಿಟ್ಟರೆ ಅಂತಂದರೆ ಅದು ನಿಮ್ಮ ಸರ್ವಸ್ವವನ್ನು ನಿಮ್ಮನ್ನು ಮಾಡಿದ್ರೆ ಪರವಾಗಿಲ್ಲ, ಇಡೀ ವಂಶವನ್ನೇ ನಿರ್ವಂಶ ಮಾಡಾಕ್ಬಿಡುತ್ತೆ. ಹಾಗಾಗಿ ಅದನ್ನು ಅಷ್ಟು ಸುಲಭವಾಗಿ ಯಾರು ತಗೊಳ್ಳೋದು ಬೇಡ. ನಿಮಗೆ ಏನು ಇದ್ರ ಬಗ್ಗೆ ಆಗ್ತಾ ಇದೆಯೋ, ಅನುಭವಗಳಾಗ್ತಾ ಇದೆಯೋ ಅದ್ರ ಪ್ರಕಾರವೇ ನೀವು ಇದನ್ನು ವಿಶ್ಲೇಷಣೆಯನ್ನು ಮಾಡಿ ನೀವು ಅದ್ರ ಬಗ್ಗೆ ತಗೊಳ್ಳೋದಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ತಗೊಳ್ಳಿ. ಎರಡನೇದು, ಗುರು ಪರಂಪರೆ ಅಂತ ಬಗ್ಗೆ ಹೇಳಿದೆ ನಾನು. ಇನ್ನೂ ಒಂದು, ಸ್ತ್ರೀಯರು ಮಾಡ್ಬೋದಾ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದರು. ಹೆಂಗಸರು ಮಾಡ್ಬೋದು, ಖಂಡಿತವಾಗಲೂ ಮಾಡ್ಬೋದು, ಆದರೆ ಅದಕ್ಕೆ ಅರ್ಹತೆ ಯೋಗ್ಯತೆ ನಿಮಗಿರಬೇಕು. 2 ದಿನ ಮಾಡಿದ್ವಿ, ಬಿಟ್ಬಿಟ್ವಿ, ಮಾಡೋಕ್ಕಾಗಲಿಲ್ಲ, ದೇಹ ಸ್ಪಂದನೆ ಕೊಡ್ತಾ ಇಲ್ಲ, 3 ತಿಂಗಳ ಹಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಇದೊಂಥರ ಶುಗರ್ ಇದ್ದಂಗೆ, ಒಂದು ಸಲ ಬಂದು ಅಟ್ಯಾಕ್ ಆಗಿಬಿಟ್ರೆ ಸಾಯೋವರೆಗೂ ಅದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದೇ ರೀತಿಯಾಗಿ ಒಂದು ಸಲ ನೀವು ಇದನ್ನು ತೊಗೊಂಡ್ರೆ, ಶ್ರೀವಿದ್ಯಾ ಉಪದೇಶವನ್ನು ತೊಗೊಂಡ್ರೆ, ಇಷ್ಟ ಬಂದಾಗ ಮಾಡೋದು, ಬಿಟ್ಬಿಡೋದು, 3 ತಿಂಗಳು ಮಾಡೋದು, ಆಮೇಲೆ ಬಿಟ್ಬಿಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಮಾಡಿದ್ರೆ ಜೀವನ ಪರ್ಯಂತ ಸಾಯೋವರೆಗೂ ಅದು ನೀವು ಬಿಡಬಾರ್ದು, ಅದು ನಿಮ್ಮನ್ನು ಬಿಡಬಾರ್ದು. ಹಾಗಿದ್ದಾಗ ಮಾತ್ರ ನೀವು ಕ್ಷೇಮವಾಗಿರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ
ಅದು ನಿಮ್ಮನ್ನೇ ತಿನ್ನೋಲಿಕ್ಕೆ ಆರಂಭ ಮಾಡಿಬಿಡುತ್ತೆ. ಹಾಗಾಗಿ ಉಚ್ಚಾಟಗಳಿಗೆ ಕ್ರೇಜ್ಗೋಸ್ಕರ ಇದನ್ನೆಲ್ಲ ನೀವು ಉತ್ಪ್ರೇಕ್ಷೆ ಮಾಡಿ, ನಾನು ಹೇಳೋದನ್ನು ಉತ್ಪ್ರೇಕ್ಷೆ ಮಾಡಿ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲನೂ ಸತ್ಯ. ಹಾಗಾಗಿ ನೀವು ಶ್ರೀವಿದ್ಯಾ ವಿಚಾರಗಳನ್ನು, ಶ್ರೀವಿದ್ಯಾ ಉಪಾಸನೆಯನ್ನು ಮಾಡಬೇಕು ಅನ್ನತಕ್ಕಂಥವ್ರು ಇಷ್ಟನ್ನು ಮಾಡಿ. ಇಲ್ವಾ, ಬರೀ ಸಹಸ್ರನಾಮಾರ್ಚನೆ ಮಾಡಿ ಒಂದು ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ನೀವು ಶ್ರೀವಿದ್ಯೆ ದೀಕ್ಷೆ ಈ ಜನ್ಮದಲ್ಲಿ ನಾವು ಶುರು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನೀವು ಕೇಳ್ಬೋದು. ಏನಿಲ್ಲ, ಸಹಸ್ರನಾಮವನ್ನು, ತ್ರಿಶತಿಯನ್ನು, ಖಡ್ಗಮಾಲವನ್ನು ಚೆನ್ನಾಗಿ ಹೇಳಿಸ್ಕೊಂಡು, ಇಲ್ಲ ಲಲಿತಾ ಅಷ್ಟೋತ್ತರವನ್ನು ಆಗಲಿ ಸರಿ ಹೇಳಿಸ್ಕೊಂಡು ಯಾರ ಹತ್ರ ಆದರೂ ಸ್ಪಷ್ಟತೆಯಿಂದ ತಪ್ಪುಗಳಿಲ್ಲದೆ ಉಚ್ಚಾರಣೆ ಮಾಡದೆ, ತಪ್ಪು ರೀತಿಯಲ್ಲಿ ಉಚ್ಚಾರಣೆಯನ್ನು ಮಾಡದೆ, ತಪ್ಪುಗಳು ಹೇಳದೆ ಸ್ಪಷ್ಟವಾಗಿ, ಯಾಕಂದರೆ ಸಂಸ್ಕೃತ ಪದಗಳು ಬಹಳ ಸ್ವಲ್ಪ ಕ್ಲಿಷ್ಟವಾಗಿದೆ ಅದರಲ್ಲೆಲ್ಲ. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಷ್ಟನ್ನು ಹೇಳಿ, ನಿಮಗೆ ತಾನಾಗಿ ಶ್ರೀವಿದ್ಯೆ ಒಲಿಯುತ್ತೆ. ಗುರುಗಳು ತಾನಾಗಿ ಸಿಗ್ತಾರೆ, ನೀವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಅಮ್ಮನವರೇ ಕರ್ಕೊಂಬಂದು ನಿಮ್ಮ ಹತ್ರ ಬಿಡ್ತಾಳೆ, ಇಲ್ಲ ನಿಮ್ಮನ್ನೇ ಕರ್ಕೊಂಡೋಗಿ ಅವ್ರ ಹತ್ರ ಬಿಡ್ತಾಳೆ. ಹಾಗಾಗಿ ಯಾರೋ ಆ ಥರ ಕೊಡೋಕ್ಕೆ ಹೋಗ್ಬೇಡಿ. ನನಗೆ ಇವತ್ತೇ ಕೊಟ್ಬಿಡಿ, ನಾಳೆನೇ ಕೊಟ್ಬಿಡಿ ಅಂತೆಲ್ಲ ಫೋನ್ ಮಾಡಿದ್ರು. ಅದೆಲ್ಲ ಇವತ್ತು ನಾಳೆ ಕೊಡೋದಕ್ಕೆ ಅದೇನು ಅಂಗಡಿನಲ್ಲಿ ಸಿಗೋ ಮಾರ್ಕೆಟ್ ಐಟಮ್ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ಶಿಷ್ಯನಿಗೂ ಅಷ್ಟೇ, ಗುರು ಶಿಷ್ಯನ ಪರೀಕ್ಷೆ ಮಾಡಬೇಕಂತೆ, ಶಿಷ್ಯ ಗುರುವಿನ ಪರೀಕ್ಷೆ ಮಾಡಬೇಕಂತೆ. ಇದು ಶ್ರೀವಿದ್ಯೆನಲ್ಲಿ ಮಾತ್ರ ಇರೋದು. ಶಿಷ್ಯನಾದವನು ಇವನು ನನಗೆ ಒಳ್ಳೆ ಗುರುನಾ, ಇವನು ನನ್ನನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾನ ಅಂತ ಹೇಳಿ ಶಿಷ್ಯ ಗುರುಗಳನ್ನ ಸಂದರ್ಶನ ಮೀಟ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗತ್ತಂತೆ. ಅದೇ ರೀತಿ ಗುರುವಾದವನಿಗೂ ಅಷ್ಟೇ ಜವಾಬ್ದಾರಿಗಳಿರುತ್ತೆ. ಗುರುವಾದವನು ಕೂಡ ಶಿಷ್ಯನಿಗೆ ಇದೇ ರೀತಿಯಾಗಿ ಅವನ ಹಿಂದೆ ಮುಂದೆ ವಿಚಾರಣೆ ಮಾಡಿ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅಭ್ಯಾಸಗಳಿದೆ ಇಲ್ವಾ, ಅವನು ಮಾಡ್ತಾನಾ ಇಲ್ವಾ ಅಂತೇಳಿ ನಂಬಿಕೆ ಬಂದ ನಂತರವೇ ನೀವು ಅವನಿಗೆ ಉಪದೇಶವನ್ನು ಕೊಡಿ ಅಂತ ಹೇಳಿ ದೇವಿ ಭಾಗವತದಲ್ಲೆಲ್ಲ ಹೇಳಿದೆ. ಹಾಗಾಗಿ ಇನ್ನೊಂದು ಶ್ರೀವಿದ್ಯೆಯಲ್ಲಿ ಗುರು ಪರಂಪರೆ ಅನ್ನತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಸಿಕ್ಕಾಪಟ್ಟೆ ದೇವಿಗಿಂತ ಗುರುವಿಗೇನೆ ಸ್ಥಾನ ಜಾಸ್ತಿ ಇದೆ. ದೇವಿ ಉಪಾಸನೆ ಮಾಡ್ತಕ್ಕಂಥವ್ರು ದೇವಿ ಹತ್ರ ನಿಮ್ಮನ್ನು ಕರ್ಕೊಂಡೋಗಿ ಬಿಡಬೇಕಾದ್ರೆ ಅದಕ್ಕೆ ಗುರುಗಳು ಬಹಳ ಮುಖ್ಯವಾಗಿರ್ತಾರೆ. ಗುರು ಮುಖೇನವೇ ನೀವು ದೇವಿಯನ್ನು ಪಾದ ಸೇವೆಗೆ ದೇವಿ ಹತ್ರಕ್ಕೆ ಹೋಗಬೇಕಾದ್ರೆ ಗುರುಮುಖೇನವೇ ಹೋಗಬೇಕು. ಗುರು ಇಲ್ಲದೆ ಇಲ್ಲಿ ಯಾವುದೂ ನಡೆಯೋದಿಲ್ಲ. ಗುರುಗಳಿಗೆ ಪ್ರಾಧಾನ್ಯತೆ ಜಾಸ್ತಿ. ಹಾಗಾಗಿ ನೀವು ಯಾರ ಹತ್ರ ತಗೊಳ್ತಿರೋ ಉಪದೇಶ ಅದು ಆರಂಭದಿಂದ ಅಂತ್ಯದವರೆಗೂ ಒಂದೇ ಗುರುಗಳನ್ನು ಇಟ್ಕೊಂಡು ಒಂದೇ ಪರಂಪರೆಯನ್ನು ಫಾಲೋ ಮಾಡಿ ನೀವು ದೀಕ್ಷೆಯನ್ನು ತಗೋಬೇಕಾಗತ್ತೆ. ಗಣಪತಿನ ಇವರ ಹತ್ರ, ಭೈರವನನ್ನು ಇನ್ನೊಬ್ಬರ ಹತ್ರ, ಬಾಲಾಮಂತ್ರವನ್ನು ಇನ್ನೊಬ್ಬರ ಹತ್ರ, ಪಂಚದಶಿ ಇನ್ನೊಬ್ಬರ ಹತ್ರ ತಗೊಳಕ್ಕಾಗೋದಿಲ್ಲ. ಇಲ್ಲಿ ಗುರು ಪರಂಪರೆ ಬಹಳ ಮುಖ್ಯ. ಯಾಕೆ ಅಂತಂದರೆ ಶ್ರೀಚಕ್ರಾರ್ಚನೆ ಮಾಡಬೇಕಾದ್ರೆ ಆರಂಭದಲ್ಲೇ ಬಂದ್ಬಿಡುತ್ತೆ. ಸಂಕಲ್ಪ ಆದ ತಕ್ಷಣವೇ ಮೊದಲು ಗುರುಪಾದಕೆ ಪೂಜೆ ಆಗಬೇಕಾಗತ್ತೆ. ಆ ಗುರುಪಾದಕೆಗಳು ಸ್ವಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು ಅಂತ ಹೇಳಿ 4 ಜನರಿಗೂ ಫಲಮಂತ್ರಾಕ್ಷತೆ ಕೊಟ್ಟು ಪೂಜೆ ಮಾಡಿ, ತದನಂತರದಲ್ಲಿ ತರ್ಪಣವನ್ನು ಬಿಡಬೇಕಾದ್ರೂ ಅಷ್ಟೇ. ಗುರುಗಳಿಗೇನೆ ಮೊದಲು ತರ್ಪಣೆಯನ್ನು ಕೊಟ್ಟು ಆಮೇಲೆ ತಾಯಿಗೆ ತರ್ಪಣವನ್ನು ಕೊಡತಕ್ಕಂಥ ಪದ್ಧತಿ ಶ್ರೀಚಕ್ರಾರ್ಚನೆಯಲ್ಲಿದೆ. ಹಾಗಾಗಿ ಯಾರೂ ಅಷ್ಟು ಸುಲಭವಾಗಿ ನೀವು ಗುರು ಪರಂಪರೆಯನ್ನು ಚೇಂಜ್ ಮಾಡೋಕ್ಕಾಗಲಿ, ಇಷ್ಟ ಇವರು ಸರಿ ಇಲ್ಲ ಅಂತ ನೀವೇ ಡಿಸೈಡ್ ಮಾಡಿಕೊಂಡು ನೀವೇ ಮಾಡೋಕ್ಕೆಲ್ಲ ಆಗೋದಿಲ್ಲ. ಯಾರ ಹತ್ರ ಶುರು ಮಾಡ್ತೀರಾ ಕೊನೆಯವರೆಗೂ ಅವರನ್ನೇ ಪಾದವನ್ನು ಹಿಡ್ಕೊಂಡು ನೀವು ದೀಕ್ಷೆಯನ್ನು ತಗೋಬೇಕಾಗತ್ತೆ. ಅವರು ಸರಿ ಇಲ್ಲ, ಗುರುಗಳನ್ನು ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ. ಗುರುಗಳನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ ಇವರೇ ನನ್ನ ಗುರು ಅಂತ. ಅಟ್ ದ ಸೇಮ್ ಟೈಮ್ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಅವ್ರು ಕೊಡಲಿಲ್ಲ ಅಂದರೆ ಬಿಟ್ಟಾಗಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಅವ್ರಿಗೂ ಅಮ್ಮನವರ ಅನುಗ್ರಹ ಆಗಿರಬೇಕಾಗತ್ತೆ. ಇವ್ರಿಗೆ ಕೊಡು ಅಂತ ಹೇಳಿ ಆ ತಾಯಿಯಿಂದ ಆಜ್ಞೆ ಬಂದಾಗ ಮಾತ್ರವೇ ನಿಮ್ಗೆ ಅವ್ರು ಕೊಡಲಿಕ್ಕೆ ಸಾಧ್ಯ. ಹೈಯರ್ ಅಥಾರಿಟೀಸಿಂದನೇ ಬರಬೇಕದು. ಆಜ್ಞೆ ಬಂದಾಗ ಮಾತ್ರನೇ ಅವ್ರು ಕೊಡೋಕ್ಕಾಗೋದು, ಇಲ್ಲ ಅಂತಂದರೆ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಯಾರನ್ನು ದೂಷಣೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೇಳಿದ್ವಿ ಕೊಟ್ಟಿಲ್ಲ, ಅವ್ರನ್ನ ಅದಲ್ಲ, ಹಂಗೆಲ್ಲ ಕೇಳಿದ ತಕ್ಷಣ ಕೊಡುವಂಥ ಪದಾರ್ಥ ಆಗಲಿ ಐಟಮ್ ಆಗಲಿ ಅಲ್ಲ ಅದು ಭಾಳ ಕೇರ್ಫುಲ್ಲಾಗಿ ಅದನ್ನು ಆವತ್ತಿಂದನೂ ಆ ಕಾಲದಿಂದನೂ ಕಾಪಾಡ್ಕೊಂಬಂದಿರೋದು. ಅದಕ್ಕೋಸ್ಕರನೇ ಇದನ್ನು ಗುಪ್ತ ವಿದ್ಯೆ ಅಂತಲೂ ಕರೀತಾರೆ. ಯಾಕೆಂದರೆ ಭಾಳ ಗೌಪ್ಯವಾಗಿ ಕಾಪಾಡ್ಕೊಂಬಂದಿದ್ದಾರೆ. ಎಲ್ಲರಿಗೂ ಕಣ್ಕಂಡವ್ರಿಗೆಲ್ಲರಿಗೂ ಕೊಡುವಂಥ ವಿದ್ಯೆ ಅಲ್ಲ ಅದು. ಹಾಗಾಗಿ ಯಾರು ಅರ್ಹತೆ ಯೋಗ್ಯತೆ ಪಡೆದಿರ್ತಾರೋ, ಯಾರು ಶ್ರದ್ಧಾಭಕ್ತಿ ಹೊಂದಿರ್ತಾರೋ ತಾಯಿ ಬಗ್ಗೆ, ಅವ್ರಿಗೆ ಮಾತ್ರವೇ ಅದು ಸಿಗ್ತಕ್ಕಂಥದ್ದು. ಹಾಗಾಗಿ ಅದ್ರ ಬಗ್ಗೆ ನೀವು 2 ದ್ವಂದ್ವ ನೀತಿ ಬೇಡ ನಿಮಗೆ. ಆರಾಧನೆ ಮಾಡಿ, ಈಗಲೂ ಅದನ್ನೇ ಹೇಳ್ತೀನಿ, ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಹೋಗಿ.
ತಾನೇ ಗುರುಗಳ ಹತ್ರ ಕರ್ಕೊಂಡೋಗಿ ಬಿಡ್ತಾಳೆ. ಇಲ್ಲ ಇವು 3 ತಿಂಗಳು ಮಾಡಿದ್ರೆ ಸಾಕ, 6 ತಿಂಗಳು ಮಾಡಿದ್ರೆ ಸಾಕ, ಅದನ್ನು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ನಿಮ್ಮ ಶ್ರದ್ಧಾ ಭಕ್ತಿ ಅದು 3 ತಿಂಗಳಲ್ಲಾದರೂ ಆಗ್ಬೋದು, 6 ತಿಂಗಳಾಗಬಹುದು, 6 ವರ್ಷ ಆಗ್ಬೋದು, 60 ವರ್ಷ ಬೇಕಾದರೂ ಆಗ್ಬೋದು. ಅದಕ್ಕೆ ಕಾಲದ ಮಿತಿ ಇಲ್ಲ. ಅದೇ ಹೇಳಿದ್ನಲ್ಲ, ಒಂದು ಜನ್ಮದಲ್ಲಿ ನೀವು ಮೋಕ್ಷ ಸಾಧನೆಗೆ ಹೋಗ್ಬಿಡ್ತೀನಿ ಅಥವಾ ಶ್ರೀವಿದ್ಯೆ ತೊಗೊಂಡ್ಬಿಡ್ತೀನಿ, ಎಲ್ಲ ಪೂರ್ತಿ ಮಾಡಿಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಜನ್ಮ ಇವಾಗ ನೀವು ಶುರು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಯಾವುದೋ 1-2 ಮಂತ್ರ ನಿಮ್ಗೆ ಸಿಗ್ಬೋದೇನೋ. ಇಲ್ಲ ಪೂರ್ವ ಜನ್ಮದಲ್ಲಿ ನೀವು ಶುರು ಮಾಡಿದರೆ ಈ ಜನ್ಮದಲ್ಲಿ ನಿಮ್ಗೆ ಏನಾದರೂ 1-2 ಮಂತ್ರ ಸಿಗ್ಬೋದೇನೋ. ಹಾಗಾಗಿ ಇದು ಜನ್ಮಾಂತರಗಳ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಹಾಗಾಗಿ ನೀವು ಅದರ ಬಗ್ಗೆ ಇದು ಮಾಡೋಕ್ಕೆ ಹೋಗ್ಬೇಡಿ. ಆ ತಾಯಿ ನಾನೇ ಭಕ್ತಿ ಶ್ರದ್ಧೆಗಳಿಂದ ಕೇಳ್ಕೊಳ್ಳಿ, ಅವಳೇ ನಿಮ್ಗೆ ದಾರಿ ತೋರಿಸ್ತಾಳೆ. ನಿಮಗಿರೋದು ಆ ದಾರಿಗೆ ಹೋಗೋದಕ್ಕೆ ಇರೋದು ಮೂಲ ದಾರಿ ಅಂತಂದರೆ, ಸಂಧಾನ ಅಂತಂದರೆ ಅದು ನಿಮಗೆ ಸಹಸ್ರನಾಮ. ಯಾರ ಹತ್ರ ಆದರೂ ಹೇಳಿಸ್ಕೊಳ್ಳಿ, ಸಹಸ್ರನಾಮವನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡ್ತಾ ಹೋಗಿ. ನೆಕ್ಸ್ಟು ಮುಂದಿನವಾಗಿ ಶ್ರೀವಿದ್ಯಾ ಔಪಾಸಕರು, ಅಂದರೆ ಮುಖ್ಯವಾಗಿ ಈ ಶ್ರೀವಿದ್ಯಾ ಔಪಾಸಕರು ಯಾರ್ಯಾರು ಇದ್ದಾರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಕೆಲವರಿಗೆ ಕೆಲವೊಂದು ಮಂತ್ರಗಳು ಉಪದೇಶ ಆಗಿದೆ. ಯಾರಿಗೆ ಪಂಚದಶಿ ಉಪದೇಶ ಆಗಿರುತ್ತೆ ಮತ್ತು ಷೋಡಶಿ ಉಪದೇಶ ಆಗಿರುತ್ತೆ, ಷೋಡಶಿನೋ ಮಹಾಷೋಡಶಿನೋ ಉಪದೇಶ ಆಗಿರುತ್ತೆ, ಅಂಥವರು ನೀವು ಎಲ್ಲರಿಗೂ ನಮಸ್ಕಾರಗಳನ್ನು ಮಾಡೋಂಗಿಲ್ಲ. ಇದು ಮುಖ್ಯವಾದ ವಿಚಾರ. ನಮಸ್ಕಾರವನ್ನು ಯಾರಿಗೆ ಮಾಡಬೇಕು, ನಿಮ್ಮ ವಯಸ್ಸಲ್ಲಿ ಇಲ್ಲಿ ವಯಸ್ಸು ಪ್ರಧಾನವಾಗಿ ಬರೋದಿಲ್ಲ, ತಿಳ್ಕೊಂಬಿಡಿ. 60 ವರ್ಷದವರು 15 ವರ್ಷದವ್ರಿಗೂ ನಮಸ್ಕಾರ ಮಾಡ್ಬೋದು. ಆದರೆ 15 ವರ್ಷ ಶ್ರೀವಿದ್ಯಾ ಉಪಾಸಕ 60 ವರ್ಷದವ್ರಿಗೆ ನಮಸ್ಕಾರ ಮಾಡೋಂಗಿಲ್ಲ. ಅವರು ತಂದೆ ತಾಯಿಗೆ ಬಿಟ್ಟು, ಗುರುಗಳಿಗೆ ಬಿಟ್ಟು ಇನ್ಯಾರಿಗೂ ನಮಸ್ಕಾರಗಳನ್ನು ಮಾಡೋಂಗಿಲ್ಲ. ಮಾಡಬೇಕು ಅಂತಂದರೆ ಯಾರಿಗೆ ಹೆಂಗೆ ಮಾಡಬೇಕು ಅನ್ನೋದು ಒಂದು ನೀತಿ ನಿಯಮಗಳಿದೆ. ಅಂತಂದರೆ ಇವಾಗ ಸ್ನೇಹಿತರು ಯಾರೋ ಸಿಕ್ಕಿದ್ರು, ಬರೀ ಬಾಯಲ್ಲಿ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಹೇಳ್ಬೋದು, ಅವ್ರ ಕೈ ಎತ್ತಿ ನಮಸ್ಕಾರ ಮಾಡೋಂಗಿಲ್ಲ. ಅದೇ ರೀತಿಯಲ್ಲಿ ಹಿರಿಯರು ಯಾರಾದರೂ ಸಿಕ್ಕಿದ್ರು ನಿಮ್ಗೆ ನಮಸ್ಕಾರ, ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಂಗಿಲ್ಲ. ಇದು ನಾನು ಪಂಚದಶಿ ಮತ್ತು ಷೋಡಶಿ ಉಪಾಸಕರಿಗೆ ಹೇಳ್ತಾ ಇದ್ದೀನಿ. ಕಂಡವ್ರಿಗೆಲ್ಲ ನೀವು ನಮಸ್ಕಾರಾದಿಗಳನ್ನು ಮಾಡೋಂಗಿಲ್ಲ. ಪಂಚದಶಿ ತಗೊಂಡಿರೋರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ. ಕಂಡವ್ರಿಗೆಲ್ಲ ನೀವು ನಮಸ್ಕಾರಗಳನ್ನು ಆ ರೀತಿಯಾಗಿ ಮಾಡೋ ಹಾಗೆ ಬರೋದಿಲ್ಲ. ಯಾಕೆಂತಂದರೆ ಇದಕ್ಕೆ ಆದಂಥ ಅದರ ಘನತೆ ಇದೆ. ಆ ಘನತೆಯನ್ನು ನೀವು ಕಾಪಾಡಬೇಕಾಗತ್ತೆ. ಇನ್ನೊಂದು, ಸ್ನೇಹಿತರು ಸಿಕ್ಕಿದ್ರು ಬರೀ ಬಾಯಲ್ಲಿ ನಮಸ್ಕಾರ ಮಾಡಿ. ಹಾಗೆ ಶ್ರೀವಿದ್ಯಾ ಉಪಾಸಕರು ಯಾರೇ ಸಿಕ್ಕಿದ್ರು ಅವ್ರಿಗೆ ಮಾತ್ರ ನೀವು ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ತಾಯಿಗೆ, ತಂದೆಗೆ ಮತ್ತು ಶ್ರೀವಿದ್ಯಾ ಔಪಾಸಕ ಗುರುಗಳು ಯಾರಿರ್ತಾರೆ, ನಿಮಗೆ ಪಾಠ ಹೇಳಿಕೊಟ್ಟಂಥ ಗುರುಗಳು, ಅವರಿಗೆ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನೇ ಮಾಡಬೇಕು. ಅವರಿಗೆ ಕೈಯಲ್ಲಿ ನಮಸ್ಕಾರ ಮಾಡೋದು, ಸುಮ್ಮನೆ ಬಾಯಲ್ಲಿ ಹೇಳೋದು ಮಾಡಬಾರ್ದು. ಅವ್ರ ಕಾಲು ಮುಟ್ಟೆ ನೀವು ನಮಸ್ಕಾರ ಮಾಡಬೇಕು. ಶ್ರೀವಿದ್ಯಾ ಉಪಾಸಕರಿಗೆ ಅಂದರೆ ಅವ್ರಿಗೂ ಷೋಡಶಿ ಉಪದೇಶ ಆಗಿ ಅವರು ಚಕ್ರಾರ್ಚನೆಯನ್ನು ಮಾಡ್ತಕ್ಕಂಥ ಅರ್ಹತೆ ಉಳ್ಳವರಾಗಿದ್ದರೆ ಅಂಥವರಿಗೆ ನೀವು ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಲೇಬೇಕಾಗತ್ತೆ. ತಂದೆ ತಾಯಿಗೆ, ಅದು ಬಿಟ್ಟರೆ ಪಾಠ ಹೇಳಿಕೊಟ್ಟಂಥ ಉಪದೇಶ ನೀಡಿದಂಥ ಗುರುಗಳಿಗೆ, ಈ ಸ್ಕೂಲ್ನಲ್ಲಿ ಪಾಠ ಮಾಡೋ ಗುರುಗಳು ಬೇರೆ, ಅವ್ರ ಗುರುಗಳನ್ನೆಲ್ಲ ಅವ್ರನ್ನ ಪ್ರಾಧ್ಯಾಪಕರು ಅಂತಾರೆ. ಅವ್ರ ಗುರುಗಳಾಗಕ್ಕೆ ಸಾಧ್ಯ ಇಲ್ಲ. ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಟ್ಟವರೆಲ್ಲ ಗುರುಗಳಲ್ಲ, ಅದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ಗುರು ಬೇರೆ, ಪ್ರಾಧ್ಯಾಪಕರು ಬೇರೆ, ಅಧ್ಯಾಪಕರು ಬೇರೆ. ಅರ್ಥ ಆಯ್ತಾ? ಅಧ್ಯಾಪಕರು ಗುರುಗಳು ಅಲ್ಲ. ಅಧ್ಯಾಪಕರು ಪಾಠವನ್ನು ಉಪದೇಶ ಮಾಡ್ತಾರೆ, ಲೌಕಿಕ ಪಾಠವನ್ನು ಹೇಳ್ಕೊಡ್ತಾರೆ ಅಷ್ಟೇ, ಬಿಟ್ಟರೆ ದಾರಿ ತೋರಿಸಲ್ಲ. ದಾರಿ ತೋರಿಸೋನು ಮಾತ್ರನೇ ಗುರು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನೀವು ಯಾವ ದಾರಿನಲ್ಲಿ ಹೋಗಬೇಕು ಅನ್ನೋ ನಿರ್ದೇಶನವನ್ನು ಕೊಡ್ತಕ್ಕಂಥವನು ಗುರು. ಹಾಗಾಗಿ ಈ ಶ್ರೀವಿದ್ಯಾ ಉಪಾಸನೆಯಲ್ಲಿ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಶ್ರೀವಿದ್ಯಾ ಉಪಾಸಕರಿಗೆ ಮಾಡ್ಬೋದು, ಗುರುಗಳಿಗೆ ಮಾಡ್ಬೋದು, ಪಾಠ ಉಪದೇಶ ನೀಡಿದಂಥ ಗುರುಗಳಿಗೆ ಮಾಡ್ಬೋದು, ತಂದೆ ತಾಯಿಗೆ ಮಾಡ್ಬೋದು. ಇವ್ರಿಗೆ ಬಿಟ್ಟು ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಕಾಲು ಮುಟ್ಟಿ ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ. ಅದೇ ರೀತಿಯಲ್ಲಿ ಇವಾಗ ಯಾರಾದರೂ ವೇದಾಧ್ಯಯನ ಮಾಡ್ತಕ್ಕಂಥ ಬ್ರಾಹ್ಮಣರು ಅಥವಾ ಬೇರೆ ಯಾರಾದರೂ ಬಂದರೆ ಅವ್ರಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಅವ್ರ ಕಾಲಿಗೂ ನಮಸ್ಕಾರ ಮಾಡೋಂಗಿಲ್ಲ. ನೀವು ಇದನ್ನು ಚೆನ್ನಾಗಿ ನೀವು ವಿಷಯವನ್ನು ತಿಳ್ಕೊಂಡಿರಬೇಕು. ಎಲ್ಲರಿಗೂ ಎಲ್ಲ ವಿಧದಲ್ಲೂ ಎಲ್ಲರಿಗೂ ನೀವು ಕಾಲಿಗೆ ಬಿದ್ದು ನಮಸ್ಕಾರಗಳನ್ನು ಮಾಡೋಂಗಿಲ್ಲ. ಶ್ರೀವಿದ್ಯಾ ಉಪಾಸಕರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅಲ್ಲ. ಬೇರೆ ಯಾರೇ ಆದ್ರೂ ಶ್ರೀವಿದ್ಯಾ ಉಪಾಸಕರಿಗೆ ಕಾಲಿಗೆ ಬಿದ್ದು ನೀವು ನಮಸ್ಕಾರವನ್ನು ಮಾಡ್ಬೋದು. ಮತ್ತು ಯತಿಗಳಿಗೆ ಅಂದರೆ ಸನ್ಯಾಸಿಗಳಿರ್ತಾರಲ್ಲ, ಅವ್ರಿಗೆ ದೀರ್ಘ ಪ್ರಣಾಮವನ್ನು ಮಾಡ್ಬೋದು. ಸನ್ಯಾಸಿಗಳಿಗೆ ಇವಾಗ ಶೃಂಗೇರಿ ಸ್ವಾಮಿಗಳು ಅಥವಾ ಸ್ವರ್ಣವಳ್ಳಿ ಸ್ವಾಮಿಗಳಾಗ್ಬೋದು, ಕೂಡಲಿ ಸ್ವಾಮಿಗಳಾಗ್ಬೋದು, ಇಂಥವ್ರು ಯಾರಾದರೂ ಯತಿಗಳು ಪೀಠಾಧಿಪತಿಗಳು ಬಂದಾಗ ಅವರಿಗೆ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಬೇಕಾದ್ದು ಧರ್ಮ.
ಅದು ನೀವು ಷೋಡಶಿ ಆಗಿರಲಿ, ಪಂಚದಶಿ ಆಗಿರಲಿ, ಏನೇ ದೀಕ್ಷೆ ತೊಗೊಂಡಿದ್ದೀನೋ ಅವ್ರಿಗೂ ಮಾತ್ರ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಉಳಿದವ್ರು ಯಾರಾದರೂ ಸ್ನೇಹಿತರು ಅಥವಾ ನಮಗಿಂತ ಸ್ವಲ್ಪ ಬೇರೆ ಯಾರಾದರೂ ಲೌಕಿಕರು ಅಂಥವ್ರು ಬರೀ ಬಾಯಲ್ಲಿ ನಮಸ್ಕಾರ ಹೇಳಿ ಕೈ ಎತ್ತಿ ನಮಸ್ಕಾರ ಮಾಡಬೇಡಿ. ಹಿರಿಯರು ಯಾರಾದರೂ ನಿಮ್ಮ ಮನೆಯಲ್ಲಿ ಹಿರಿಯರು, ದೊಡ್ಡಪ್ಪಂದರು, ತಾತಂದರು, ಇಲ್ಲ ಇನ್ನೊಬ್ರು ಯಾರೋ ವಯಸ್ಸಾದವರು ಯಾರೋ ಸಿಕ್ಕಿದ್ರಿಂದ ಅವ್ರಿಗೆ ಕೈ ಎತ್ತಿ ನಮಸ್ಕಾರ ಮಾಡಿ, ಕಾಲು ಬಿದ್ದು ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಡಿ. ಇದು ಶ್ರೀವಿದ್ಯಾ ಉಪಾಸಕರಿಗೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತು, ಬೇರೆಯವ್ರಿಗೆ ಅಪ್ಲೈ ಆಗಲ್ಲ. ಇದು ಮುಖ್ಯವಾಗಿ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಯತಿಗಳಿಗೆ, ಗುರುಗಳಿಗೆ, ತಂದೆ ತಾಯಿಗೆ, ಇವ್ರು 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ನೀವು ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡಬಾರ್ದು. ಯಾಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕಥೆ ರೂಪದಲ್ಲಿ ಹೇಳ್ತೀನಿ. ಇದು ಸತ್ಯ ಘಟನೆ, ನಡೆದಿರತಕ್ಕಂಥ ಘಟನೆ. ಇದು ಯಾವುದು ಊಹೆ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ. ಶ್ರೀವಿದ್ಯಾ ಉಪಾಸಕರು ಭಾಸ್ಕರಾಚಾರ್ಯರು ಅಂತ ಹೇಳಿ ಒಬ್ಬರು ದೊಡ್ಡ ಶ್ರೀವಿದ್ಯಾ ಉಪಾಸಕರಿದ್ದರು, ಮಹಾನ್ ಶ್ರೀವಿದ್ಯಾ ಉಪಾಸಕರು. ಅವರು ಅಮ್ಮನವ್ರನ್ನ ಎದುರುಗಡೆ ಕುಂಡ್ರಿಸಿ ಮಾತಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಬ್ಬ ಮಹಾನ್ ಶ್ರೀವಿದ್ಯಾ ಉಪಾಸಕರು. ಅವರು ಈ ಮಹಾರಾಷ್ಟ್ರ, ತಮಿಳುನಾಡು ಕಡೆ ಎಲ್ಲ ಅವರು ಸಂಚಾರ ಮಾಡಿದ್ದಾರೆ. ಅವರು ಹುಟ್ಟಿದ್ದು ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಆದರೆ ಅವರು ತಮಿಳುನಾಡಲ್ಲಿದ್ದರು, ಆಮೇಲೆ ಆಂಧ್ರದಲ್ಲಿ, ಹೀಗೆ ಸಂಚಾರವನ್ನು ಮಾಡ್ತಾಯಿದ್ರು. ಅವರೂ ಮಹಾನ್ ಶ್ರೀವಿದ್ಯಾಪಾಸಕರು, ಗೃಹಸ್ಥರೇ ಅವರು, ಅವರೇನು ಸನ್ಯಾಸಿಗಳೇನಲ್ಲ. ಒಂದು ಸಮಯದಲ್ಲಿ ಆ ಭಾಸ್ಕರಾಚಾರ್ಯರು ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಮನೆಯಲ್ಲಿ ಪಾಠವನ್ನು ಮಾಡ್ತಾಯಿರ್ತಾರೆ. ಇದು ನಡೆದಿರೋದು ಮಹಾರಾಷ್ಟ್ರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು, ನನಗೆ ಮರ್ತೋಗಿದೆ. ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಮಧ್ಯಾಹ್ನ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಬ್ಬ ಯತಿಗಳು, ಹೆಸರು ಹೇಳೋದು ಬೇಡ, ಒಂದು ಯತಿಗಳು ಅವರು ಸ್ನಾನಕ್ಕೆ ಅಂತ ನದಿ ತೀರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇದು ಕೃಷ್ಣಾ ನದಿ ತೀರದಲ್ಲಿ ನಡೆದಿರತಕ್ಕಂಥ ವಿಚಾರ. ಇದು ನಡ್ಕೊಂಡು ಹೋಗಬೇಕಾದ್ರೆ ಕೃಷ್ಣಾ ನದಿ ತೀರದಲ್ಲಿ ಇವರು ಈ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಇವರು ಹಿಂಗೆ ಮಲ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹುಡುಗರಿಗೆ ಪಾಠ ಹೇಳ್ಕೊಡ್ತಾ ಇರಬೇಕಾದ್ರೆ ಇವರು ಯತಿಗಳು ಬರ್ತಾರೆ. ಊರಲ್ಲಿದ್ದ ಜನ, ಹುಡುಗರು ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರಿಗೆ ದೀರ್ಘದಂಡ ಪ್ರಣಾಮ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿದ್ರೆ ಈ ಅಪ್ಪ ಏನು ಮಾಡ್ತಾನೆ, ಯಾರು ಭಾಸ್ಕರಾಚಾರ್ಯರು, ಅವರಿಗೆ ಎದ್ದೋಳೋದು ಇಲ್ಲ, ಒಂದು ನಮಸ್ಕಾರವನ್ನು ಸಹ ಯತಿಗಳಿಗೂ ಸಹ ಮಾಡೋದಿಲ್ಲ. ಯಾಕಂದರೆ ಇವರು ಒಂದು ರೀತಿ ಅವಧೂತರ ರೀತಿಯಲ್ಲಿ ಇರ್ತಾರೆ. ಅವ್ರಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಆದರೆ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ. ಅವಧೂತರು ಅಂತಂದರೆ ಹಾಗೇನೆ. ಇವಾಗ ರಮಣ ಮಹರ್ಷಿಗಳಾಗ್ಬೋದು, ಇವರೆಲ್ಲ ಅವಧೂತರು. ಇವರೆಲ್ಲ ರಾಮಕೃಷ್ಣ ಪರಮಹಂಸರಾಗ್ಬೋದು, ಇವರೆಲ್ಲ ಅವಧೂತರ ಒಂದು ಪರಂಪರೆ. ಇವರಿಗೆ ಸಮಾಜದಲ್ಲೇ ಇರ್ತಾರೆ, ಸಮಾಜದ ಮಧ್ಯದಲ್ಲೇ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ. ಆದರೆ ಯಾವುದನ್ನು ಸುಖ ದುಃಖ, ಕಷ್ಟ ನಷ್ಟ, ಸಂಬಂಧ, ದುಡ್ಡು ಕಾಸು, ಒಡವೆ, ಆಸ್ತಿ, ಐಶ್ವರ್ಯ ಯಾವುದನ್ನು ಇವ್ರು ಮೈಗೆ ಅಂಟಿಸ್ಕೊಳ್ಳೋದಿಲ್ಲ. ಇವರು ಯಾವುದ್ರ ಬಗ್ಗೆನೂ ಚಿಂತೆನೂ ಇರೋದಿಲ್ಲ. ಇವರು ಯಾವುದನ್ನು ಮೈಗೆ ಅಂಟಿಸ್ಕೊಳ್ಳೋದೇ ಇಲ್ಲ. ಇವ್ರಿಗೆ ಯಾವುದ್ರ ಬಗ್ಗೆ ಆಸಕ್ತಿನೂ ಇರೋದಿಲ್ಲ. ಇದೇ ರೀತಿಯಾಗಿ ಇದ್ದಂಥ ಅವರು ಭಾಸ್ಕರಾಚಾರ್ಯರವರು, ಮಹಾನ್ ಶ್ರೀವಿದ್ಯಾ ಉಪಾಸಕರು. ಅವ್ರು ಬಂದರು ಅಂತ ಹೇಳಿ ನಮಸ್ಕಾರವನ್ನು ಮಾಡೋದಿಲ್ಲ. ಇವ್ರ ಪಾಟಿಗೆ ಇವರು ಪಾಠ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಸರಿ, ಅವರೆಲ್ಲ ಆದಮೇಲೆ ಯತಿಗಳಾಗಿರ್ತಕ್ಕಂಥವ್ರು ಇವ್ರನ್ನ ಕರೆಸ್ತಾರೆ. ಭಾಸ್ಕರಾಚಾರ್ಯರನ್ನ ಕರೆಸಿ ಕೇಳ್ತಾರೆ, ಅಲ್ಲ, ನಾವೊಂದು ಪೀಠಾಧಿಪತಿಗಳು, ನಾವೊಂದು ದೊಡ್ಡ ಮಠದ ಪೀಠಾಧಿಪತಿಗಳು, ನಾವು ಈ ರೀತಿ ಬರಬೇಕಾದ್ರೆ ನೀವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಪಾಠ ಮಾಡ್ತಾಯಿದ್ರೆ ನಾಳೆ ದಿವಸ ಬೇರೆ ಜನಗಳು ನಮಗೆ ಮರ್ಯಾದೆ ಕೊಡ್ತಾರಾ? ಈ ಪೀಠದ ಘನತೆ ಏನಾಗಬೇಕು? ನೀವು ಈ ರೀತಿ ದೊಡ್ಡ ವಿದ್ಯಾವಂತರು, ಶ್ರೀವಿದ್ಯಾ ಉಪಾಸಕರು, ನೀವು ಈ ರೀತಿ ಮಾಡಬಹುದಾ ಅಂತ ಕೇಳಿದಾಗ ಅವರೊಂದು ಮಾತು ಹೇಳ್ತಾರೆ, ನಮಗೆ ನಿಮ್ಮ ಬಗ್ಗೆ ಆಗಲಿ ಮಠದ ಬಗ್ಗೆ ಆಗಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಿಮ್ಮ ಬಗ್ಗೆ ಆಗಲಿ ನನಗೆ ಯಾವುದೇ ರೀತಿಯಾದಂಥ ಮನಸ್ತಾಪವೂ ಇಲ್ಲ. ನಿಮ್ಮ ಬಗ್ಗೆ ಕ್ರೋಧವೂ ನನಗೇನಿಲ್ಲ, ಕೋಪನೂ ಇಲ್ಲ, ಕ್ರೋಧನೂ ಇಲ್ಲ. ಆದರೆ ನಾನು ಯಾಕೆ ನಮಸ್ಕಾರ ಮಾಡಿಲ್ಲ ಅಂದರೆ, ಆ ನಮಸ್ಕಾರವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿಲ್ಲ.